ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಅಶೋಕ ಅವ್ರ ಮನೆಯಿಂದ ಹೊರಡ್ತಾ ಇದ್ದೀವಿ. ಬಿಕಾಸ್ ನಿಮಗೆಲ್ಲ ಗೊತ್ತಿರುತ್ತೆ, ನನ್ನ ಪ್ರೀವಿಯಸ್ ವ್ಲಾಗ್ಸ್ ನೋಡಿದ್ರೆ ನಾವಿಲ್ಲಿಗೆ ಹಬ್ಬಕ್ಕೆ ಅಂತ ಬಂದಿದ್ವಿ. ಹಬ್ಬ ಎಲ್ಲ ಸೂಪರಾಗಿ ಆಯಿತು ಆ್ಯಂಡ್ ಪ್ರತಿಯೊಬ್ಬರು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಟ್ಸ್ ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಥರ ಇತ್ತು ನಮಗೆ ಸ್ಪೆಂಡ್ ಮಾಡಲಿಕ್ಕೆ. ಆ್ಯಂಡ್ ಮನೇಲೆಲ್ಲ ರಿಲೇಟಿವ್ಸು ಅವರು ಇವರು ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗೋಯ್ತು ದಿನ ಹಬ್ಬ ಅನ್ನೋದು. ಹೆಂಗೆ ಬಂತು ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಂಹವ್ ಚೆನ್ನಾಗಾಯಿತು ಮಾತ್ರ ಹಬ್ಬ ಎಲ್ಲ. ತುಂಬ ಖುಷಿ ಆಯಿತು ನನಗಂತೂ. ಸೊ ಇವಾಗ ಫೈನಲಿ ಬ್ಯಾಕ್ ಟು ನಮ್ಮೂರು ಹೆಬ್ಬಳಗೆರೆ. ಸೊ ಹೊರಟಿದ್ದೀವಿ. ಮನೇಲಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ನಮ್ಮ ಭಾವಂದರು ಇಬ್ಬರು ತೋಟಕ್ಕೆ ಹೋಗಿದ್ರು. ಅಂದರೆ ನಮ್ಮ ಭಾವ ಅವ್ರ ತೋಟ ನೋಡ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ವಿಶ್ವ ಭಾವ ಮತ್ತು ಮಂಜು ಭಾವ ಇಬ್ಬರು ಹೋಗಿದ್ರು. ಸೊ ಹಾಗಾಗಿ ಅವ್ರು ಬರೋ ತನಕ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ರೆಡಿಯಾಗಿ ಕೂತಿದ್ವಿ. ನಾನು ಇನ್ನೇಗೂ ರೆಡಿಯಾಗಿದೆ ಅಲ್ವಾ, ಸೊ ರೆಡಿಯಾಗಿದ್ದೆ. ಇವಾಗ ಚಿಕ್ಕದಾಗಿ ಒಂದು ಇಂಟ್ರೋ ತೊಗೊಂಬಿಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡೆ. ಆ್ಯಂಡ್ ನಮ್ಮ ಅಕ್ಕ ಬರ್ತಾಳೆ, ಅವಳನ್ನು ಕೂಡ ಜಾಯಿನ್ ಮಾಡಿಸಿ ಅವಳಿಗೂ ಕೂಡ ಬಾಯ್ ಹೇಳಿಬಿಟ್ಟು ಹೊರಡ್ತೀನಿ ನಾನು. ಕರಿತೀನಿ ಇರಿ ಅವಳನ್ನ. ಫ್ರೆಂಡ್ಸ್, ಫೈನಲಿ ನಮಗೆ ಸೆಂಡ್ ಆಫ್ ಕೊಡೋಕೆ ಬಂದ್ಲು. ಆದರೆ ನಿಜವಾಗ್ಲೂ ಹೇಳ್ತೀನಿ, ನಗು ನಗು ನಗು, ಎಷ್ಟು ನಗಾಡಿದ್ದು ತುಂಬ ಸೀರಿಯಸ್ಲಿ ಎಷ್ಟು ನಗಾಡಿದ್ದೀವಿ ಅಂದರೆ ಮಾತ್ರ ನಮ್ಮ ವಿಶ್ವಭಾವ ಎಸ್ಪೆಷಲಿ ಅವ್ರು ಎಲ್ಲಿರ್ತಾರೋ ಅಲ್ಲಿ ನಗು. ನಾವು ಅದಕ್ಕೆ ಎಲ್ಲಾದರೂ ಊರಿಗಾಗಲಿ ಇಲ್ಲ ಎಲ್ಲಾರ ಟ್ರಿಪ್ ಆಗಲಿ ಎಲ್ಲೇ ಆಗಲಿ ಅವ್ರನ್ನ ನಾವು ತುಂಬ ಪ್ರಿಫರ್ ಮಾಡ್ತೀವಿ. ಅವ್ರು ಬಂದರೆ ತುಂಬ ನಗು ಇರುತ್ತೆ, ಖುಷಿ ಇರುತ್ತೆ. ಯಾವುದೇ ವಾತಾವರಣನೂ ಕೂಡ ಅವ್ರು ಡಲ್ಲಾಗಿರೋದಕ್ಕೆ ಬಿಡೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇವತ್ತಂತೂ ನಕ್ಕಿದ್ದೀವಿ ಅಂದರೆ ನಾಟ್ ಅ ಫಸ್ಟ್ ಟೈಮ್, ಡೆಫಿನೆಟ್ಲಿ ಎವ್ರಿ ಟೈಮ್ ಅವ್ರು ನಮ್ಮ ಒಟ್ಟಿಗೆ ಇದ್ದಾಗೆಲ್ಲ ಇದೇ ಥರನೇ ನಗು ಇರುತ್ತೆ. ಸೊ ಫೈನಲಿ ನಾವು ಹೊರಟಿದ್ದೀವಿ. ನಮ್ಮ ಅಕ್ಕನಿಗೆ ಏನು ಅನ್ನಿಸ್ತಾ ಇದೆ ಎರಡು ಹಿತನುಡಿಗಳು? ತುಂಬ ಬೇಜಾರಾಗ್ತಿದೆ ಮಾತ್ರ ಹೋಗ್ತೀನಿ ಅಂತ ಹೇಳ್ತಿರೋದು. ಸೊ ಇವಾಗ ಊರಿಗೆ ಹೊರಟಿದ್ದೀವಿ. ಪ್ರಾಬಬ್ಲಿ ನಮ್ಮ ಅಶೋಕಂಗೆ ಸ್ವಲ್ಪ ಬೇಜಾರಾಗಬಹುದು, ಯಾಕಂದ್ರೆ ಈಗ ಆಲ್ರೆಡಿ ಬೇಜಾರಾಗಿ ಸುಮ್ಮನೆ ಕೂತಿದ್ದೀನಿ. ನಗಾಡದ್ವಿ ತುಂಬಾ ಇಷ್ಟೋ ತನಕ. ಹೆಂಗೋ ಇದಾರಲ್ಲ ನಗಾಡ್ಕೊಂಡು ಇವತ್ತಲ್ಲ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಅಷ್ಟೊತ್ತಿಗೆಲ್ಲ ನಮ್ಮ ಅಮ್ಮಲ್ಲೇ ಹೋಗೋಣ ಆಕ್ಚುಲಿ ಬಿಡ್ತಿರ್ಲಿಲ್ಲ. ಇವತ್ತು ಇನ್ನೊಂದು 3 days 4 days ಇದೆ ಒಂದು ಜಾತ್ರೆ, ಅಂತರಘಟ್ಟಮ್ಮನ ಜಾತ್ರೆ. ನಿಮಗೆ ಗೊತ್ತಿರಬಹುದು, ಅದು ಅಜ್ಜಂಪುರ ತಾಲೂಕು ಅಂತರಘಟ್ಟ ಊರಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಅಲ್ಲಿಗೂ ಕರ್ಸ್ಕೋಬೇಕು ಅಂತಿದ್ದಾಳೆ. ಹಾಗಾಗಿ ಇವಾಗ ಕಳಿಸ್ಕೊಡ್ತಾ ಇರೋದು. ನಮ್ಮ ದೊಡ್ಡಕ್ಕಂಗಂತೂ ಮನೆ ಕಡೆ ಸೆಳೆತಾ ಮಕ್ಕಳು ಬೇರೆ ಬಿಟ್ಟು. ನನಗೆ ಹೆಣ್ಮಕ್ಳಿಲ್ಲ ಮನೆ ಮಾಡಕ್ಕೆ, ಹಂಗಾಗಿ ಬಂದ್ವಿ, ಖುಷಿ ಆಯ್ತು. ಈಗ ಊರಿಗೆ ಹೊರಟು ಕೂತಿದೀವಿ. ನಮ್ಮ ಮನೆ ಸ್ವಲ್ಪ ಟ್ರಿಪ್ ಎಲ್ಲಿ ಬರಕ್ ಹೋಗಿದ್ದಾರೆ. ನಮ್ಮ ವೈದ್ಯಕ್ಕೆ ಗೊತ್ತಾಗಲ್ಲ ಅಂತ ತೋರ್ಸ್ಬರಕ್ ಹೋಗಿದ್ದಾರೆ ನಮ್ಮ ಮನೆಯವರು. ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಭಾವಂಗೆ ಸಿಕ್ಕಾಪಟ್ಟೆ ತಾಳ್ಮೆ. ಅವ್ರು ಎಲ್ಲಿದ್ರು ಕೂಡ ಚಿಲ್ ಮಾಡ್ತಾರೆ. ಇವಳಿಗೆ ಸಿಕ್ಕಾಪಟ್ಟೆ ಅವಸರ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ವಿಶ್ವಭಾವನಂತ ಗಂಡ ಸಿಗ್ಲಿಕ್ಕೆ ನಮ್ಮ ದೊಡ್ಡಕ್ಕ ಪುಣ್ಯ ಮಾಡಿದ್ರು ಮಾತ್ರ. ವೆರಿ ಮಚ್ ಜೋವಿಯಲ್ ಪರ್ಸನ್. ಅವ್ರು ಇದ್ ಕಡೆ ಎಲ್ಲ ನಗು 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 ಸಖತ್. ನಮ್ಮ ಫ್ಯಾಮಿಲಿಲೇ ದಿ ಬೆಸ್ಟ್ ಕಮಿಡಿಯನ್ ಅಂದ್ರೆ ಅವರೇ. ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ನಗಿಸ್ತಾ ಇರ್ತಾರೆ ಅಂಡ್ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಎಲ್ಲರನ್ನೂ ಕೂಡ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ನಮ್ಮ ಭಾವ ಇದ್ ಕಡೆ. ಅದಕ್ಕೆ ನಾವೆಲ್ಲೇ ಹೋದ್ರೂ ಗೊತ್ತಾಗಲ್ಲ ಅವ್ರ ಜೊತೆಗಿದ್ರೆ ಮಾತ್ರ. ಹೌದು, ಈಗ ಅವ್ರ ಮೇನ್ ಇಂಟೆನ್ಷನ್ ಅದೇ ಆಗಿತ್ತು. ನಾವು ಹೋಗ್ತಾ ಇದೀವಿ, ತವ್ರ ಮನೆಯಲ್ಲೆಲ್ಲ ಹೋಗ್ಬಿಟ್ರೆ ನನ್ನ ಸೊಸೆ ಪಾಪ ಎಷ್ಟು ಬೇಜಾರಾಗಲ್ಲ ಅಂತ ಹೇಳ್ಬಿಟ್ಟು ಫುಲ್ ನಗ್ಸಿದ್ದಾರೆ ನಮ್ಮ ಅಕ್ಕನಂತೂ. ಇವಾಗ ಒಂದು ಮಟ್ಟಕ್ಕೆ ಖುಷಿ ಆಯ್ತು ಮಾತ್ರ. ಬೇಜಾರಾಗಿದ್ಲು ಇವಳು ಕೂಡ ಮಾರ್ನಿಂಗ್ ಇಂದ. ಸಮ್ಮವ್ ಎವ್ರಿಬಡಿ ಇವಾಗ ಹ್ಯಾಪಿ. ಹೋಗ್ಬರೋದ ನಾವು. ಇನ್ನೇನು ಹೊರಟು ಕೂತ್ಬಿಟ್ಟಿದ್ಯಲ್ಲ ಆಲ್ರೆಡಿ. ಭಾನುವಾರ ಬರ್ತಾರೆ ಮತ್ತೆ. ಸೊ ಹಾಗಾಗಿ ಹೊರಡಬೇಕು. ಸೊ ಇವಾಗ ಸದ್ಯಕ್ಕೆ ಇವಳಿಗೆ ಟಾಟಾ. ನಾನು ಊರಿಗೆ ಹೋಗಿ ನೋಡೋಣ, ಅಲ್ಲೇ ಏನೇನಾಗುತ್ತೆ ಅದೆಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಓಕೆನಾ? ಇವಳೊಬ್ಳು ನೋಡ್ರಿ, ನಮ್ಮ ಸೊಸೆ ಮುದ್ದು ಐಸ್ ಕ್ರೀಮ್ ತಂದು ಕೊಟ್ಲು ನನಗೆ. ನಮ್ಮ ದೊಡ್ಡಕ್ಕ ಅವಳದೇ ಕಸ್ಕೊಂಡ್ಲು, ಅದಕ್ಕೆ ಹತ್ಕೊಂಡು ಹೋದ್ಲು ಅವಳು. ಸೊ ಇವಾಗ ಐಸ್ ತಿನ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೊರಡ್ತೀವಿ. ನಾನು ಹೋಗ್ತಾ ನೋಡೋಣ, ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಓಕೆನಾ? ಸದ್ಯಕ್ಕೆ ಇವಳಿಗೆ ಟಾಟಾ, ಬಾಯ್ ಬಾಯ್. ಎಸ್, ನಮ್ಮಕ್ಕ ನಮಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸಖತ್ ಟೇಸ್ಟಿ ಉಪ್ಮಾ ಅಥವಾ ಉಪ್ಪಿಟ್ಟು ಮಾಡಿಕೊಟ್ಟಿದ್ಲು. ನನಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡುವ ಉಪ್ಪಿಟ್ಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಮೈ ಫೇವ್ರೇಟ್ ಆಲ್ಸೋ. ಸೊ ಅದನ್ನು ತಿಂದ್ಕೊಂಡು ಫೈನಲಿ ಅಕ್ಕನಿಗೆ ಬಾಯ್ ಬಾಯ್ ಹೇಳಿ ಬಸ್ ಕ್ಯಾಚ್ ಮಾಡಿಕೊಂಡು ಹೊರಟ್ವಿ. ನಮ್ಮ ಸೊಸೆ ಮುದ್ದು ಅಂತೂ ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು, ಬಿಕಾಸ್ ಫುಲ್ ನಿದ್ದೆ ಮೂಡಲ್ಲಿದ್ಲು ಅವಳು. ಸೊ ಹಾಗಾಗಿ ಸ್ವಲ್ಪ ಸಪ್ಪೆ ಕೂತಿದ್ಲು. ಫೈನಲಿ ಹೊರಟ್ವಿ ನಾವು ಬಸ್ ಇಟ್ಕೊಂಡು. ಈ ಬಸ್ಸಿಗೆ ವೆಯ್ಟಿಂಗು. ಮೊಟ್ಟೋ ಎಲ್ಲಮ್ಮ ಬಸ್ಸು ಎಲ್ಲಿ? ಆ ಬಸ್ ಅಲ್ಲ, ನಮ್ಮ ಬಸ್ಸಲ್ಲಿ, ಚನ್ನಗಿರಿ ಬಸ್ಸಲ್ಲಿ ಬಂದಿಲ್ಲ. ಸರಿ ಬೇಗ ಸೊ ಬಸ್ಸು ಬಂದಿಲ್ಲ, ಕಾಯ್ತಾ ಇದ್ದೀವಿ. ಇನ್ನೂ ಬರುತ್ತೆ ಅಂತ ಇದ್ದಾರೆ. ಭದ್ರಾವತಿಲಿ ಬೇಗ ಬಸ್ ಇಟ್ಕೊಂಡು ಚನ್ನಗಿರಿಗೆ ಹೋಗ್ಬೇಕು. ಚನ್ನಗಿರಿಯಿಂದ ಹೆಬ್ಳಿಗೆರೆ ಹೋಗ್ಬೇಕು.
ಲೇಟರ್ ದಟ್ ಭದ್ರಾವತಿಲೂ ಕೂಡ ಒಂದು ಹಾಫ್ ಆನ್ ಅವರ್ ಕಾದ್ವಿ. ಸೊ ಹಾಫ್ ಆನ್ ಅವರ್ ಆದಮೇಲೆ ನಮಗೆ ಬಸ್ ಕ್ಯಾಚ್ ಆಯಿತು. ಸೊ ಬಸ್ ಹತ್ಕೊಂಡು ಬರಬೇಕಾದ್ರೆ ನಮ್ಮ ಭದ್ರಾವತಿಯಿಂದ ಚನ್ನಗಿರಿ ವೇಯಲ್ಲಿ ಹೊಳೆ ಸಿಗುತ್ತೆ ನಿಮಗೆ. ಅದು ಏನೋ ಗೊತ್ತಿಲ್ಲ, ನನಗೆ ಯಾವಾಗಲೂ ಈ ಸೈಡಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಈ ಹೊಳೆ ನೋಡಿದಾಗೆಲ್ಲ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ನನಗೆ. ಸೊ ಹಾಗಾಗಿ ಇವತ್ತು ಕೂಡ ಅದೇ ಥರನೇ ಫುಲ್ ಖುಷಿ ಫೀಲ್ ಆಯಿತು ಆ ಹೊಳೆ ನೋಡಿಬಿಟ್ಟು. ಅದಕ್ಕೆ ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು. ಸೊ ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಯಾಕಂತಂದರೆ ಚನ್ನಗಿರಿಲಂತೂ ಸಿಕ್ಕಾಬಿಟ್ಟೆ ವೆಯ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ಬಸ್ಸಿಗೆ. ನಾವು ಅಲ್ಲೇ ಹೆಚ್ಚು ಕಮ್ಮಿ 1.5 ಅವರ್ ನಾವು ಬಸ್ಸಿಗೆ ಕಾದ್ವಿ. ಯಾಕೋ ಗೊತ್ತಿಲ್ಲ, ಬಸ್ಸು ತುಂಬ ಡಿಲೇ ಆಗಿತ್ತು. ಸೊ ಹಾಗಾಗಿ ನಮ್ಮ ಟೈಮಿಗೆ ಬರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ನೈಟ್ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ನಿಮಗೆಲ್ಲ ಗೊತ್ತಿರುತ್ತೆ ನನ್ನ ಮಾರ್ನಿಂಗ್ ಸ್ನಾನ ಪೂಜೆಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇ ಪೂಜೆ ಮಾಡಿದ್ದೆ. ಅದು ಏನೋ ಒಂಥರ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ನಮ್ಮ ಮನೆ ದೇವಿನೂ ಕೂಡ ಸಖತ್ ಕಳೆ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಅದ್ರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಾನು. ಆಲ್ಮೋಸ್ಟ್ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ನೋಡಿರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ತುಂಬ ಡಿವೋಷ್ನಲ್. ಸೊ ದೇವ್ರನ್ನ ತುಂಬ ನಂಬ್ತೀನಿ ಆ್ಯಂಡ್ ದೇವ್ರ ಪೂಜೆ ಅನ್ನೋದನ್ನೆಲ್ಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ತೀನಿ. ಹಾಗಾಗಿ ಅದನ್ನು ಕೂಡ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡಿರೋರು ಅಷ್ಟ್ರಿಗೂ ಗೊತ್ತಿರುತ್ತೆ. ನಾನು ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ನಾನು ಶೇರ್ ಮಾಡಿದ್ದೀನಿ ಈ ಥರ ಪೂಜೆ ವೀಡಿಯೋಗಳನ್ನೆಲ್ಲದನ್ನು ಕೂಡ. ತುಂಬ ಸಿಂಪಲಾಗೆ ಮಾಡಿದ್ದೆ, ಬಟ್ ನನಗೆ ಮನಸ್ಸಿಗೆ ಖುಷಿ ಕೊಡೋ ಥರ ಮಾಡಿದ್ದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಆ್ಯಕ್ಚುಲಿ ನಿನ್ನೆ ಊರಿಂದ ಬಂದ ಮೇಲೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ತುಂಬ ಲೇಟ್ ಆಯಿತು ಬಂದಿದ್ದು, ಪ್ಲಸ್ ಸಖತ್ ಟಯರ್ಡ್ ಫೀಲ್ ಆಯಿತು ಮಾತ್ರ. ಸೊ ಹಾಗಾಗಿ ಬಂದವಳೆ ಫ್ರೆಶ್ ಅಪ್ ಆಗಿ ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದೆ ನಾನು ಮಲ್ಕೊಂಡು. ಸೊ ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ. ನಾವು ನಿನ್ನೆ ಪ್ರೀವಿಯಸ್ ಡೇ ನಾವು ಊರಿಂದ ಬಂದ್ವಿ ಅಲ್ವಾ. ಸೊ ಬಂದ ಮೇಲೆ ನಾನು ಅದೇ ಹೇಳಿದಾಗೆ ಮಲ್ಕೊಂಡ್ಬಿಟ್ಟೆ. ಇವಾಗ ನಾನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಶೂಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೇನಿಲ್ಲ, ಟೈಮ್ ಆಲ್ಮೋಸ್ಟ್ ಒಂದು 11 o'clock ಆಗಿದೆ ಮಾರ್ನಿಂಗ್. ಸೊ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ದೆ. ಒಂದು ಸ್ವಲ್ಪ ಆಚೆ ಹೋಗೋದಿತ್ತು. ಸೊ ಗೊತ್ತಿಲ್ಲ, ಅಲ್ಲೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಬಿಕಾಸ್ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಚನ್ನಗಿರಿಗೆ ಹೋಗ್ತಾ ಇದ್ದೀನಿ, ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಸೊ ಚನ್ನಗಿರಿಗೆ ಹೋಗಿ ಅಲ್ಲಿ ನಾನು ಶೂಟ್ ಮಾಡೋಕ್ಕಾದ್ರೆ ನಾನು ಶೂಟ್ ಮಾಡಿ ಅದನ್ನು ಕೂಡ ತೋರಿಸ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಸ್ವಲ್ಪ ಒಂಚೂರು ಪರ್ಸ್ನಲ್ ಕೆಲಸ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಬನ್ನಿ, ಇವತ್ತು ಕೂಡ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ಈ ವ್ಲಾಗ್ನ ನಾನು ಮಾಡ್ತೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಈ ವ್ಲಾಗ್ ಅಂತ ಹೇಳ್ಬಿಟ್ಟು. ಬಿಕಾಸ್ ವಿಚ್ ಈಸ್ ನಾಟ್ ಪ್ಲ್ಯಾಂಡ್. ಸೊ ಹಾಗಾಗಿ ನಾನು ಹೇಗೆ ಹೋಗುತ್ತೋ ಹಾಗೆ ತೊಗೊಂಡು ಹೋಗ್ತೀನಿ. ಓಕೆನಾ? ಸೊ ಇವಾಗ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. ನಾನು ಯಾವಾಗಲೂ ಅಷ್ಟೇ ಎಷ್ಟೇ ಬೇಗ ಎದ್ದು ಅಥವಾ ಎಷ್ಟೇ ಬೇಗ ರೆಡಿ ಆಗೋಣ ಮಾಡೋಣ ಅಂತಂದ್ರೂ ಕೂಡ ಈ ರೀತಿ ಸಮ್ಟೈಮ್ಸ್ ಲೇಟ್ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವಾಗ ರೆಡಿ ಆಗಿದ್ದೀನಿ, ಫಟಾಫಟ್ ಅಂತ ಹೋಗಬೇಕು. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಜೊತೆಲಿ ಯಾರೂ ಇಲ್ಲ. ಸೊ ಹಾಗಾಗಿ ನನಗೆ ಶೂಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಅಲ್ಲೆಲ್ಲ. ಬಿಕಾಸ್ ಯಾರಾದರೂ ಒಬ್ಬರು ಜೊತೆಲಿದ್ದರೆ ಶೂಟ್ ಮಾಡಲಿಕ್ಕೆ ಅವ್ರಿಗೆ ಹೇಳ್ಬಿಟ್ಟು ನಾನು ನನ್ನ ಪರ್ಸ್ನಲ್ ಕೆಲಸದ ಕಡೆ ಇನ್ವಾಲ್ವ್ಮೆಂಟ್ ತೋರಿಸ್ಬೋದು. ಬಟ್ ನಾನೇ ಶೂಟ್ ಮಾಡಿಕೊಂಡು ನಾನೇ ಕೆಲಸನೂ ಮಾಡಿಕೊಂಡು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ನೋಡೋಣ, ಆದರೆ ಶೂಟ್ ಮಾಡಿ ತೋರಿಸ್ತೀನಿ. ಇಲ್ಲ ಅಂತಂದರೆ ಮನೆಗೆ ಬಂದುಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸೊ ಬನ್ನಿ ಇವಾಗ ಬೇಗ ಬೇಗ ಹೋಗೋಣ. ಸೊ ಫೈನಲಿ ನಾನು ಚನ್ನಗಿರಿಗೂ ಹೋಗಿದ್ದೆ. ಚನ್ನಗಿರಿಗೆ ಹೋಗ್ಬಿಟ್ಟು ನನ್ನ ಕೆಲಸ ಕಾರ್ಯ ಎಲ್ಲದನ್ನು ಕೂಡ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡೆ. ಬಟ್ ನಿಜವಾಗ್ಲೂ ಸಖತ್ ಹೆಕ್ಟಿಕ್ ಡೇ ಅಂತ ಹೇಳ್ಬೋದು. ಅಷ್ಟು ಟೆನ್ಸ್ ಆಗಿತ್ತು. somehow ನನ್ನ ಕೆಲಸ ಮುಗಿತು. ಸೊ ಐ ಫೀಲ್ ವೆರಿ ಹ್ಯಾಪಿ ಅಬೌಟ್ ದಟ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಬೆಳಿಗ್ಗೆ ನಿಮ್ಮ ಜೊತೆಗೆ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಬಟ್ ಹೇಳಿದ್ದ ರೀತಿಯೇ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ ಅಲ್ವಾ. ಸೊ ಹಾಗಾಗಿ ನಾನು ಅಲ್ಲಿ ಏನನ್ನೂ ಶೂಟ್ ಮಾಡಿ ತೋರ್ಸೋಕ್ಕಾಗಲಿಲ್ಲ. ವೈ? ಬಿಕಾಸ್ ನಾನು ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ಒಬ್ಬಳೇ ಹೋಗಿದ್ದೆ. ನನಗೆ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಇವತ್ತು ಯಾರೂ ಇರಲಿಲ್ಲ, ಕ್ಯಾಮ್ರಾ ಆನ್ ಮಾಡಿಕೊಂಡು ಅಥವಾ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ನಾನು ಸ್ವಲ್ಪ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಸೊ ಹಾಗಾಗಿ ನಾನು ಏನನ್ನೂ ಶೂಟ್ ಮಾಡಿ ತೋರ್ಸೋಕ್ಕಾಗಿಲ್ಲ ಇವತ್ತು. ಸಮ್ಹೌ ಈ ಡೇ ಮಾತ್ರ ತುಂಬ ಬ್ಯುಸಿ ಆಗಿತ್ತು, ತುಂಬ ಕ್ರೌಡ್ ಫೀಲ್ ಕೊಡ್ತು. ಆ್ಯಂಡ್ ನನಗೆ ಬೇರೆ ಏನನ್ನೂ ಶೂಟ್ ಮಾಡಲಿಕ್ಕೆ ಟೈಮ್ ಕೊಡಲಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಏನನ್ನೂ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮನೆಗೆ ಬಂದಿದ್ದೀನಿ ನಾನು. ಟೈಮ್ ಆಲ್ರೆಡಿ ಒಂದು 6 o'clock ಆಗಿದೆ. ನಾನು ಮಾರ್ನಿಂಗ್ ಮನೆ ಬಿಟ್ಟಾಗ ಒಂದು 11:30, 12 ಆಗಿತ್ತು. ಸೊ ಅಲ್ಲಿ ಮನೆಗೆ ಬಿಟ್ಟು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿಕೊಂಡು ನನ್ನ ಪರ್ಸ್ನಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಇವಾಗ ಮತ್ತೆ ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ. ಸೊ ಬೇಜಾರು ಮಾಡ್ಕೊಬೇಡಿ, ಅಲ್ಲೆಲ್ಲ ಏನೂ ನಾನು ವ್ಲಾಗ್ನ ಶೂಟ್ ಮಾಡೋಕ್ಕಾಗಿಲ್ಲ. ನೀವೆಲ್ಲ ಅರ್ಥ ಮಾಡ್ಕೋತೀರಂತ ನಾನು ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ವಾ, ಸೊ ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆ ಹೋಗಿದ್ದೆ. ಸೊ ಹಾಗಾಗಿ ನಾನು ಏನನ್ನೂ ಶೂಟ್ ಮಾಡೋಕ್ಕಾಗಲಿಲ್ಲ.
ಒಂದು 3-4 ಡೇಸ್ ಆಯಿತು ನಾನು ಏರ್ ಆಯಿಲಿಂಗ್ ಮಾಡಿಲ್ಲ. ಸೊ ಏರ್ ಆಯಿಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಬಿಕಾಸ್ 3 to 4 ಡೇಸ್ ಆಯ್ತಲ್ವಾ ಏರ್ ಆಯಿಲಿಂಗ್ ಮಾಡಿದೆ. ಸೊ ಇವಾಗ ಸ್ವಲ್ಪ ಮಾಡಿದ್ರೆ ನಂಗೊಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಫೀಲ್ ಸಿಗುತ್ತೆ ಆ್ಯಂಡ್ ರಿಫ್ರೆಶಿಂಗ್ ಫೀಲ್ ಸಿಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಹೇಗೂ ನಾನು ನೆಕ್ಸ್ಟ್ ಡೇ ಹೇರ್ ವಾಶ್ ಮಾಡಬೇಕು. ಸೊ ನೆಕ್ಸ್ಟ್ ಡೇ ಏರ್ ವಾಶ್ ಮಾಡ್ತೀನಿ ಅಂತಂದರೆ ಆಲ್ಮೋಸ್ಟ್ ನಾನು ಪ್ರೀವಿಯಸ್ ಡೇ ಸ್ವಲ್ಪ ಏರ್ ಆಯಿಲಿಂಗ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಬಿಕಾಸ್ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ಹೇಳಿರ್ತೀನಿ ನಾನು ಯಾವಾಗಲೂ ಇದೇ ರುಟೀನೇ ಫಾಲೋ ಮಾಡುವಂಥದ್ದು. ನೆಕ್ಸ್ಟ್ ಡೇ ನಾನು ಏರ್ ವಾಶ್ ಮಾಡ್ತೀನಿ ಅಂತಂದರೆ ಪ್ರೀವಿಯಸ್ ಡೇ ನಾನು ಏರ್ನ ನೀಟಾಗಿ ಆಯಿಲ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಆವಾಗ ನನಗೆ ಸ್ವಲ್ಪ ಏರ್ ಮಾಯ್ಶ್ಚರೈಸಿಂಗ್ ಫೀಲ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಡೇ ಏರ್ ವಾಶ್ ಮಾಡಲಿಕ್ಕೂ ಕೂಡ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಸಿಗುತ್ತೆ. ಸೊ ಹಾಗಾಗಿ ಇವಾಗ ಇನ್ನೇನಿಲ್ಲ, ಏರ್ ಆಯಿಲಿಂಗ್ ಮಾಡಬೇಕು, ಫ್ರೆಶ್ನಪ್ ಆಗಬೇಕು, ಫ್ರೆಶ್ನಪ್ ಆಗಿ ಊಟ ಮಾಡಬೇಕು. ಊಟ ಮಾಡಿ ನಿಜವಾಗ್ಲೂ ಹೇಳ್ತೀನಿ ಫಸ್ಟು ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಣ, ಆದಷ್ಟು ಮತ್ತೆ ಏನಾದರೂ ಶೂಟ್ ಮಾಡಲಿಕ್ಕಿದ್ರೆ ಶೂಟ್ ಮಾಡಿ ತೋರಿಸ್ತೀನಿ. ಈ ವ್ಲಾಗ್ ಹೇಗೆ ಹೋಗುತ್ತೆ ಹಾಗೆ ತೊಗೊಂಡೋಗಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ, ಓಕೆನಾ? ಸೊ ಈ ವ್ಲಾಗ್ ಮುಗಿಯೋ ತನಕ ಕೂಡ ನಾನು ಒಟ್ಟಿಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಕಮೆಂಟನ್ನು ನಾನು ಓದ್ತೀನಿ, ಓಕೆನಾ? ತರೀಕೆರೆಗೂ ಕೆಮ್ಮಿದೆ, ಯಾಕೆ ಕೆಮ್ಮಿದೆ? ಸಿರಪ್ ಹೋದು ಕೆಮ್ಮಿದೆ. ಕೆಮ್ಮು ಯಾಕಾಗಿತ್ತು? ಐಸ್ ಕ್ರೀಮ್ ತಿಂದು ಅದಕ್ಕೆ ಕೆಮ್ಮಿದೆ. ಯಾಕೆ ಐಸ್ ಕ್ರೀಮ್ ತಿಂದೆ? ಶಿಮ್ಕೆ ಯಾರು ಕೊಡ್ಸಿದ್ದು? ಅಣ್ಣನೇ ಕೊಡ್ಸಿದ್ದಾ? ಅಂತ ಐಸ್ ಕೊಸ್ತ. ಹೌದಾ? ನಾನ್ ದುಡ್ಡು ಇಟ್ಕೊಂಡಿದ್ದೆ, ಅವನು ಕೊಸ್ತ. ಹೌದಾ? ಅದೇ ಹಿಂಡು ಹಂಗೆ ಐತ್, ನಂದ್ರೆ ಹೆಂಗೆ ಐತ್ ಮಾರ. ಏನು ಅಲ್ಲೇ ತೋರ್ಸ ತುಟಿನಾ? ಹೌದಾ? ಏನು ಲಿಪ್ಸ್ಟಿಕ್ ಹಚ್ಚಿದ್ಯಾ ನೀನು? ಲಿಪ್ಸ್ಟಿಕ್ ಹಚ್ಚಿದ್ಯಾ? ಇವತ್ತಿನ ದಿನ ಸ್ವಲ್ಪ ಹೆಕ್ಟಿಕ್ ಡೇ ಅಂತ ಹೇಳಿದೆ ಅಲ್ವಾ. ಸೊ ನಿಜವಾಗ್ಲೂ ಹೆಕ್ಟಿಕ್ ಡೇನೇ ಆಗಿತ್ತು. ಬಟ್ ಸಂಹಾವ್ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಮ್ಮ ಸೊಸೆ ಮುದ್ದು ಇದ್ದಾಳಲ್ವಾ, ಸೊ ಇವಳ ಜೊತೆ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಗೊತ್ತಿಲ್ಲ ನನಗೆ ಅವಳು ಕಂಫರ್ಟ್ ಝೋನಾ ಅಥವಾ ಅವಳಿಗೆ ನಾನು ಕಂಫರ್ಟ್ ಝೋನಾ ಅಂತ ಹೇಳ್ಬಿಟ್ಟು. ಸಮ್ಟೈಮ್ಸ್ ಈ ಥರ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ, ಆಟ ಆಡ್ತಾ ಇರ್ತೀವಿ, ಖುಷಿಯಾಗಿರ್ತೀವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನೈಟ್ ನಾನು ಊಟಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ರು. ಸೊ ಅದನ್ನು ತಿನ್ಕೊಂಡೆ. ಎಸ್ ಗಾಯ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.